ಹಾಯ್ ಎಲ್ಲರಿಗೂ, ನಾನು ಶ್ರೇಯಾ. ನಾನಿವತ್ತು ರಾಜಸೀಟ್ ಉದ್ಯಾನವನದ ಪುಷ್ಪ ಪ್ರದರ್ಶನದಲ್ಲಿದ್ದೀನಿ. ಬನ್ನಿ, ನಿಮ್ಮನ್ನು ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಆಯೋಜಿಸಿರುವಂತಹ ಒಂದು ಪುಷ್ಪ ಪ್ರದರ್ಶನ. ಇದು ಪುಷ್ಪ ಕಾಶಿಯೇ ಸೃಷ್ಟಿಯಾದಂತೆ ಭಾಸವಾಗ್ತಾ ಇತ್ತು. ಮೋಟು ಪಟ್ಲುವನ್ನು ಕೇವಲ ಟಿ ವಿನಲ್ಲಿ ನೋಡ್ರಿ ಆನಂದ ಪಡ್ತಾ ಇದ್ವಿ. ಮಕ್ಕಳಂತೂ ತುಂಬ ಖುಷಿಪಟ್ಟರು ನೋಡಿ. ಹಾಗೆ ಡೋರೆಮನ್ ಕೂಡ ಆಯಿತಾ. ಸೊ ಡೋರೆಮನ್ನು ಕೂಡ ನೋಡಿ ತುಂಬಾ ಖುಷಿ ಆಯಿತು. ಫಲಪುಷ್ಪ ಪ್ರದರ್ಶನದಲ್ಲಿ ತುಂಬಾ ಆಕರ್ಷಣೀಯವಾಗಿದ್ದಿದ್ದು ಅಂತ ಹೇಳಿದರೆ, ಬಹಳ ವಿಶೇಷ ಅಂತ ಅನಿಸಿದ್ದು ಅಂತ ಏನು ಅಂತ ಹೇಳಿದರೆ, ಓಂಕಾರೇಶ್ವರ ಟೆಂಪಲ್ನ ಒಂದು ದೇವಸ್ಥಾನದೊಂದು ಪ್ರತಿಕೃತಿಯನ್ನು ಅವರು ಸೃಷ್ಟಿ ಮಾಡಿದರು. ಈ ಒಂದು ದೇವಸ್ಥಾನದ ಕಲಾಕೃತಿ 22 ಅಡಿ ಎತ್ತರದಲ್ಲಿ, 30 ಅಡಿ ಉದ್ದ, ಹಾಗೆಯೇ 38 ಅಡಿ ಅಗಲದಲ್ಲಿ ಬರೀ ಹೂವಿನಿಂದ, ಅಂದರೆ ತರಾವರಿ ಹೂಗಳಿಂದ ಮಾಡಿರುವಂತಹದ್ದು ಆ ಒಂದು ಕಲಾಕೃತಿಯನ್ನು. ಬಣ್ಣಗಳ ಗುಲಾಬಿ, ಸೇವಂತಿಗೆ, ಇನ್ನಿತರ ಜಾತಿಯ ಹೂಗಳಿಂದ ಸರಿಸುಮಾರು 5 ಲಕ್ಷ ಹೂಗಳಿಂದ ಅಲಂಕರಿಸಿ ನಿರ್ಮಾಣವನ್ನು ಮಾಡಿರುವಂತಹದ್ದು ಬಹಳ ವಿಶೇಷ ಹಾಗೂ ಆಕರ್ಷಣೀಯವಾಗಿತ್ತು ಅಂತಲೇ ಹೇಳ್ಬೋದು. ಅಲಂಕಾರಿಕ ಗಿಡಗಳಂತೂ ನೋಡೋಕ್ಕೆ ಚಂದ. ಬೋನ್ಸಾಯಿ ಗಿಡಗಳ ಪ್ರದರ್ಶನ ಕೂಡ ಆಯಿತು. ಹಾಗೆಯೇ ಸುಮಾರು ಕುಂಡಗಳು ನೋಡಿದರೆ ನಮಗೆ ಇಷ್ಟೇನ ಅನಿಸೋ ಅಷ್ಟರ ಮಟ್ಟಿಗೆ ಏನಿಲ್ಲ. 7,000 ಕುಂಡಗಳಲ್ಲಿ ವಿವಿಧ ಜಾತಿಯ ಹೂಗಳನ್ನು ಅವರು ರೆಡಿ ಮಾಡಿಟ್ಟಿದ್ರು. ತೋಟಗಾರಿಕೆಯ ಇಲಾಖೆ ಏನಿದೆ, ಬಹಳಷ್ಟು ಎಫರ್ಟ್ ಹಾಕಿ ಮಾಡಿರುವಂತಹ ಒಂದು ಇದು ಕೇವಲ ವರ್ಷದಲ್ಲಿ ಒಮ್ಮೆ ಬರೋದು, ವರ್ಷ ಇರುತ್ತೆ ಈ ಒಂದು ಪುಷ್ಪ ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ ಏನಿದೆ. ಅವು ನಾನಾ ಥರದ ಗಿಡಗಳು ನಾವಲ್ಲಿ ನೋಡ್ತಾ ಇದ್ವಿ. ಈ ಕೆಲವೊಂದು ನೆನಪಾಗಲ್ಲ ನನಗೆ. ಸೇವಂತಿಗೆ, ಚೆಂಡು ಹೂ, ಝೀನಿಯಾ, ಇನ್ನಿತರ ಡೇಲಿಯಾ, ಈ ರೀತಿಯ ಪರಿಚಿತ ಹೂಗಳು ಇತ್ತು. ಹಾಗೆಯೇ ದೇಶೀಯ ಹೂಗಳ ಜೊತೆಗೆ ವಿದೇಶಿಯ ಹೂಗಳನ್ನು ಕೂಡ ಅಲ್ಲಿ ಇಟ್ಟಿದ್ದರು. ಹೂವಿನ ಜೊತೆಗೆ ಜೇನುಹುಳುವಿನ ಕಲಾಕೃತಿಯನ್ನು ವಿವಿಧ ಬಣ್ಣಗಳಿಂದ ಅಲಂಕರಿಸಿ ನಿರ್ಮಾಣ ಮಾಡಲಾಗಿತ್ತು. ಅದು ಕೂಡ ಅಷ್ಟೇ ಹೂವಿನಿಂದಲೇ ಅಲಂಕರಿಸಲ್ಪಟ್ಟಂತಹ ಕಲಾಕೃತಿಯಾಗಿತ್ತು. ಇನ್ನು ಗಣರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿರೋದ್ರಿಂದ ಯೋಧ ಫಿರಂಗಿ, ಯೋಧದಂತೂ ತುಂಬಾ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಫಿರಂಗಿ ಹಾಗೂ ರಾಷ್ಟ್ರಧ್ವಜದ ಕಲಾಕೃತಿ ಕೂಡ ಅಲ್ಲಿ ಇತ್ತು. ಅದು ಕೂಡ ಅಷ್ಟೇ ಬಣ್ಣದ ಹೂಗಳಿಂದಲೇ ಅಲಂಕರಿಸಿ ನಿರ್ಮಾಣ ಮಾಡಲಾಗಿತ್ತು. ವಿಂಟೇಜ್ ಕಾರಿನ ಕಲಾಕೃತಿಯನ್ನು ಕೂಡ ವಿವಿಧ ಬಣ್ಣದ ಹೂಗಳಿಂದಲೇ ಅಲಂಕರಿಸಲ್ಪಟ್ಟಿತ್ತು. ಹಾಗೆಯೇ ಎಂಟ್ರೆನ್ಸ್ ಏನಿದೆ, ಪ್ರವೇಶ ದ್ವಾರ ಅಂತ ಏನು ಕರಿತೀವಿ, ಅದು ಪ್ರಾಣಿ ಮುಖದ ಕಲಾಕೃತಿಯ ಒಂದು ಕಲಾಕೃತಿ ಆಗಿತ್ತು. ಅದು ಕೂಡ ಅಷ್ಟೇ ಹೂವಿನಿದೆ. ಯಾಕೆಂದರೆ ಇದು ಫಲಪುಷ್ಪ ಪ್ರದರ್ಶನ ಆಗಿರೋದ್ರಿಂದ ಎಲ್ಲ ಅಲಂಕಾರಗಳನ್ನು ಕೂಡ ಅಷ್ಟೇ ಬರೀ ಹೂವಿನಿಂದಲೇ, ವಿವಿಧ ರೀತಿಯ ಹೂವಿನಿಂದಲೇ ಅಲಂಕರಿಸಲ್ಪಟ್ಟಿತ್ತು. ಮಕ್ಕಳಿಗೆ ನಾನು ಮೊದಲೇ ಹೇಳಿದೆ, ಮನೋರಂಜನೆ ನೀಡುವಂತಹ ಒಂದು ಬಾರ್ಬಿ ಡಾಲ್ ಆಗಿರ್ಬೋದು, ಡೋರೆಮನ್ ಆಗಿರ್ಬೋದು, ಮೋಟು ಪಟ್ಲು ಕಲಾಕೃತಿಗಳು ಕೂಡ ಅಷ್ಟೇ, ಅವುಗಳು ಕೂಡ ಅಷ್ಟೇ ವಿವಿಧ ಹೂಗಳಿಂದಲೇ ಅಲಂಕರಿಸಲ್ಪಟ್ಟು ನಿರ್ಮಿಸಲ್ಪಟ್ಟಿತ್ತು. ಅದು ಕೂಡ ಅಷ್ಟೇ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಏನು ಹೇಳಿದರೆ, ಸಮವಸ್ತ್ರದಲ್ಲಿ ಅಂದರೆ ಯೂನಿಫಾರ್ಮಲ್ಲಿ ಬರುವಂತಹ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಎಂಟ್ರೆನ್ಸ್ ಫೀಸ್ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶಾವಕಾಶವನ್ನು ಕಲ್ಪಿಸಲಾಗಿತ್ತು. ಮಕ್ಕಳು ಕೂಡ ಅಷ್ಟೇ ಬಂದು ಆ ಒಂದು ಸದವಕಾಶವನ್ನು ಪಡ್ಕೊಳ್ತಾ ಇದ್ರು. ಉಳಿದಂತೆ ನಮಗೆಲ್ಲ ಏನಿರುತ್ತೆ 20 ರೂಪಾಯಿಯಷ್ಟು ಎಂಟ್ರೆನ್ಸ್ ಫೀಸ್ ಇತ್ತು. ಅಲ್ಲಿ ಪ್ರವೇಶ ಶುಲ್ಕ ಅದು ಫಿಕ್ಸ್ಡ್, ಅದು ನಿಗದಿಪಡಿಸಲಾಗಿತ್ತು. ಫಲಪುಷ್ಪ ಪ್ರದರ್ಶನಗಳ ಒಂದು ಟೈಮಿಂಗ್ಸ್ ಏನು ಅಂತ ಹೇಳಿದ್ರೆ, ಮಾರ್ನಿಂಗ್ 8 to 8:30 ನೈಟ್ವರೆಗೆ ಅದನ್ನ ವೀಕ್ಷಣೆ ಮಾಡುವಂತಹ ಅವಕಾಶ ಕೂಡ ಇತ್ತು ನಮಗೆ. ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಜೇಂಕಾರ ಬ್ರ್ಯಾಂಡ್ ಹಾಗೂ ಕೊಡಗು ಜೇನಿನ ಕೂರ್ಗ್ ಹನಿ ಏನಿದೆ, ಅದರ ಒಂದು ಮಾರಾಟ ಬ್ರ್ಯಾಂಡ್ಗಳ ವಿವಿಧ ಕಲಾಕೃತಿಗಳನ್ನು ಹೂಗಳಿಂದ ಅಲಂಕರಿಸಿ ನಿರ್ಮಾಣ ಮಾಡಲಾಗಿತ್ತು. ಅದಂತೂ ವಿಶೇಷ. ಧನ್ಯವಾದಗಳು. ನಾನು ಶ್ರೇಯಾ. ಜೈ ಶ್ರೀರಾಮ್.